ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ಬೆನ್ನಲ್ಲೇ ವಂಚಕರ ಟೀಮ್ ಆಕ್ಟಿವ್ ಆಗಿದೆ. ನನಗೂ ಚಿನ್ನ ಸಿಗಿದೆ ತಗೊಳ್ಳಿ ಅಂತ ಕಾಟ ಕೊಡ್ತಾ ಇದ್ದಾರಂತೆ. ಫೋಟೋ ಹಾಕಿ ವಿಡಿಯೋ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾರಂತೆ. ರಾಜು ಎಂಬ ವ್ಯಕ್ತಿಯಿಂದ ಚಿನ್ನದ ಆಮಿಷ. ಲಕ್ಕುಂಡಿಯಲ್ಲಿ ಸಿಕ್ಕ ಹಾಗೆ ನನಗೂ ಚಿನ್ನ ಸಿಕ್ಕಿದೆ ಅಂತ ಈತ ಹೇಳ್ತಾ ಇದ್ದಾನಂತೆ. ಗೋವರ್ಧನ ಮುನಿರಾಜ್ಗೆ ನಿರಂತರವಾಗಿ ಫೋನ್ಗಳು ಬರ್ತಾ ಇದ್ದು 250 ಗ್ರಾಮ್ ಚಿನ್ನ ಇದೆ, 1 ಲಕ್ಷ ಕೊಡ್ತೀನಿ ಅಂತ ಫೋನ್ ಮಾಡ್ತಾರಂತೆ. 250 ಗ್ರಾಮಿಗೆ ಬರೀ 1 ಲಕ್ಷ, 10 ಗ್ರಾಮಿಗೆ 1 ಲಕ್ಷ ದಾಟೋಗಿದೆಯಲ್ರಿ. ಜನವರಿ 12ರಿಂದ ನಿರಂತರವಾಗಿ ಫೋನ್ ಮಾಡ್ತಾ ಇದ್ದಾನಂತೆ ಈತ. ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿನ ಈಗ ಆ ಯುವಕ ಹಂಚ್ಕೊಂಡಿದ್ದಾರೆ. ಬೆಂಗಳೂರಿನ ಬಿಡದಿ ಬಳಿ ಇರುವಂತಹ ವಂಚಕ ಅಲ್ಲೆಲ್ಲೋ ವಾಸವಿರ್ಬೋದು ಅನ್ನುವಂತಹ ಅನುಮಾನ ಇದೆ. ಯಾವಾಗ ಲಕ್ಕುಂಡಿ ಗದಗದ ಲಕ್ಕುಂಡಿಯಲ್ಲಿ ತಾಮ್ರದ ಚೊಂಬಿನಲ್ಲಿ ಸುಮಾರು 450ಕ್ಕಿಂತಲೂ ಹೆಚ್ಚಿನ ಗ್ರಾಮ್ನ ಚಿನ್ನಗಳು, ಆಂಟಿಕ್ ಪೀಸ್ಗಳು ಈಗ ಮೇಲ್ನೋಟಕ್ಕವು ಅಂದರೆ ಹಳೆವು, ಪ್ರಾಚೀನ ಕಾಲದವು ಅಂತ ಅವು ಸಿಕ್ಕಿತೋ. ನನಗೂ ಸಿಕ್ಕಿದೆ ತಗೊಂಡೋಗಿ, ಬಟ್ ಇಷ್ಟೇ 1 ಲಕ್ಷ ರೂಪಾಯಿ ಕೊಡಿ ಸಾಕು, 1/4 kgಗೂ ಜಾಸ್ತಿ ಸಿಕ್ಕಿದೆ ಅಂತ ಈ ಪುಣ್ಯಾತ್ಮ ನಿರಂತರವಾಗಿ ಫೋನ್ ಮಾಡೋದಂತೆ. ಅಲ್ಲ, ಏನು ದಡ್ರು ಅಂದ್ಕೊಂಡಿದ್ದಾರೆ ಇವ್ರನ್ನೆಲ್ಲ. ಬ್ಲಾಕ್ ಮಾಡಿ ಬಿಸಾಕಿ ಅಷ್ಟೇ, ಟಾರ್ಚರ್ ಅಂತ ಏನು ಅಂದ್ಕೊಳ್ಳೋದು. ಅಲ್ಲಿ ನೋಡಿ, ಅಲ್ಲಿ ಅದು ಸಿಕ್ಕಿರೋದು ನನಗೆ ಅಂತ, ಅದು ಏನು ಅಂತ ಗೊತ್ತಿಲ್ಲ. ನಿಧಿ ಸಿಕ್ಕಿದೆ ಅಂದ್ಕೊಂಡು ವಿಡಿಯೋ ಮಾಡಿ ಹಾಕೋದು, ಫೋಟೋ ಕಳಿಸೋದು. ನಿಮ್ಮ ಎಡಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಲಕ್ಕುಂಡಿಯಲ್ಲಿ ಸಿಕ್ಕಿರುವಂತಹ ಪ್ರಾಚೀನ ಕಾಲದ ಒಡವೆಗಳು, ನಾಗಮಣಿ, ಕೆಲವೊಂದು ಸರ, ಓಲೆ, ಮಾಟಿ ಇಂಥವು. ಈತ ಯಾರೋ ನೋಡಿ ಅಲ್ಲಿ ಡುಬಾಕೋರು ಅಂತಾರಲ್ಲ, ಇಂಥವ್ರನ್ನೇ ಅನ್ನೋದು. ಮತ್ತೆ ಅಂಥದ್ದು ಮಣಿಗಳನ್ನು ಇಟ್ಕೊಂಡು ನನಗೂ ಚಿನ್ನ ಸಿಕ್ಕಿದೆ ತಗೊಳ್ಳಿ ಅಂತ. ಅಯ್ಯೋ ರಾಮ. ಫೋಟೋ ಹಾಕಿ ವಿಡಿಯೋ ಕಾಲ್ ಮಾಡಿ ಟಾರ್ಚರ್ ಮಾಡೋದಂತೆ. ಏನಂತ, ನಮ್ಮನೆ ಹಿತ್ತಲಲ್ಲೂ ನನಗೆ ನಿಧಿ ಸಿಕ್ಕಿದೆ ನೋಡಿ, ಇಷ್ಟಿದೆ, ಹತ್ತತ್ರ 250 ಗ್ರಾಮ್ಗಿಂತಲೂ ಜಾಸ್ತಿ ಇದೆ, ನನಗೇನು ಜಾಸ್ತಿ ಬೇಡ, ಎಲ್ಲ ನೀವೇ ತಗೊಳ್ಳಿ, ನಂಗೆ 1 ಲಕ್ಷ ರೂಪಾಯಿ ಕೊಟ್ಬಿಡಿ ಸಾಕು. ಹಿಂಗೆ ಯಾಮಾರಿಸೋದು. ಅಲ್ಲಿ ನೋಡಿ, ಅಲ್ಲಿ ವಿಡಿಯೋ ಕಾಲ್ ಮಾಡಿ. ಇದನ್ನು ನೀವು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ನೋಡೋ ತನಕ ನೋಡಿದ್ದಾರೆ. ಯಾವಾಗ ವಿಪರೀತ ಆಯಿತೋ ಆಗ ಗ್ಯಾರಂಟಿ ನ್ಯೂಸ್ ಗಮನಕ್ಕೆ ತಂದಿದ್ದಾರೆ. ನೋಡಿ, ಹಿಂಗೆಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ. ರೀ ದಡ್ರಲ್ಲ ರೀ, ಅಧಿಕಾರಿಗಳಿಂದ ದಡ್ರ, ಜನ ದಡ್ರ, ಮಾಧ್ಯಮದವರಿಂದ ದಡ್ರ, ಅಥವಾ ಕಲ್ಲು ಹೊಡಿತಾರನ್ನ ಕಚ್ಕೊಂಡ್ರೆ ಒಂದು ಕಚ್ಕಳ್ಳಿ ದುಡ್ಡು ಸಿಕ್ಕಲಿ ಅಂತನ. ಅದು ಚಿನ್ನದ ಕಾಯಿನ್ಗಳಂತೆ, ಇವ್ರು ನಂಬಬೇಕಂತೆ, 1 ಲಕ್ಷ ರೂಪಾಯಿ ಕೊಡಬೇಕಂತೆ, ಅದನ್ನು ತಗೊಂಡು ಹೋಗ್ಬೇಕಂತೆ. ನೋಡಿ ಅಲ್ಲಿ ಕತೆನ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಗಿರೀಶ್ ನೀಡ್ತಾರೆ. ಗಿರೀಶ್, ಯಾರೀತ, ಯಾರಿಗೆ ಫೋನ್ ಮಾಡಿ ಈ ತರ ಹಿಂಸೆ ಕೊಡ್ತಾ ಇರೋದು, ಸ್ಟೋರಿ ಹೇಳೋದಾದ್ರೆ? ವಿದ್ಯಾ, ಲಕ್ಕುಂಡಿಯಲ್ಲಿ ಯಾವಾಗ ಚಿನ್ನ ಸಿಕ್ತು, ಆ ಹುಡುಗ ಯಾವಾಗ ಆ ಒಂದು ಚಿಕ್ಕ ಒಂದು ಏನು ಚೊಂಬಿತ್ತು ಹಿತ್ತಾಳೆದು, ಅದರಲ್ಲಿ ಯಾವಾಗ ಚಿನ್ನವನ್ನ ತೆಗೆದುಕೊಂಡು ಊರಿನ ಹಿರಿಯರಿಗೆ ಕೊಟ್ಟು ದೊಡ್ಡ ಸುದ್ದಿ ಆಗುತ್ತೆ. ಆ ನಂತರದಲ್ಲಿ ಬೆಂಗಳೂರಿನಲ್ಲೂ ಸಹ ಈ ರೀತಿ ವಂಚನೆ ಮಾಡೋಕೆ ವಂಚಕರು ಆಕ್ಟಿವ್ ಆಗ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ಬಿಡದಿಯಲ್ಲಿ ವಾಸವಿರುವ ಒಬ್ಬ ವ್ಯಕ್ತಿಯಿಂದ ಅನ್ನೋ ಮಾಹಿತಿ ಬರ್ತಾ ಇದೆ. ಏನು ಈ ಹಿಂದೆ ಈತ CCTVಯನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ನಂತರದಲ್ಲಿ ಸುಮಾರು 3 ವಾರಗಳ ಹಿಂದೆ ಏನು ಗೋವರ್ಧನ್ ಮುನಿರಾಜು ಎನ್ನುವ ವ್ಯಕ್ತಿ, ರಾಜು ಎನ್ನುವ ಒಬ್ಬ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡಿ CCTVಯನ್ನ ಇನ್ಸ್ಟಾಲ್ ಮಾಡ್ಕೊಡ್ತಾನೆ. ನಂತರದಲ್ಲಿ ಈ ರಾಜು ಎನ್ನಿದ್ದಾನೆ, ಈತ ಗೋವರ್ಧನ್ ಮುನಿರಾಜು ಎನ್ನುವ ವ್ಯಕ್ತಿಗೆ ಏನು ಪದೇ ಕರೆಯನ್ನ ಮಾಡಿ, ನನ್ನ ಬಳಿ ಇಷ್ಟು ಚಿನ್ನ ಸಿಕ್ಕಿದೆ, ಸುಮಾರು 250 ಗ್ರಾಮ್ನಷ್ಟು ಚಿನ್ನ ಇದೆ ಸದ್ಯಕ್ಕೆ, ಇನ್ನುಳಿದಂತೆ ಸಾಕಷ್ಟು ಚಿನ್ನ ನನ್ನ ತೋಟದಲ್ಲೂ ಇದೆ, ನನ್ನ ಮನೆಯಲ್ಲೂ ಇದೆ, ಹೀಗಾಗಿ 250 ಗ್ರಾಮ್ ಚಿನ್ನಕ್ಕೆ ಕೇವಲ 1 ಲಕ್ಷ ರೂಪಾಯಿನ ನೀನು ಕೊಟ್ಟಿದ್ದೆ ಆದ್ರೆ ನಾನು ನಿನಗೆ ಚಿನ್ನವನ್ನ ಕೊಡ್ತೀನಿ, ನೀನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬೇಡ, ಯಾಕಂದ್ರೆ ಹೇಳಿದ್ದೆ ಆದ್ರೆ ಪೊಲೀಸರು ಬರ್ತಾರೆ, ಅದೇ ರೀತಿ ಸರ್ಕಾರಕ್ಕೆ ನಾವು ಇದನ್ನ ಒಪ್ಪಿಸ್ಬೇಕಾಗತ್ತೆ, ನಿನಗೆ ಅಗತ್ಯವಿದ್ರೆ ದಯವಿಟ್ಟು ಹಣವನ್ನು ಕೊಡು, ನಾನು ನಿನಗೆ ಚಿನ್ನವನ್ನ ಕೊಡ್ತೀನಿ ಅಂತ ಆಮಿಷವನ್ನ ತೋರಿಸ್ತಾ ಇದ್ದಾನೆ. ಆದರೆ ಇಲ್ಲಿ ಯೋಚನೆ ಮಾಡುವ ಸಂಗತಿ ಏನಪ್ಪಾ ಅಂತ ಅಂದ್ರೆ, ಏನು ಚಿನ್ನವನ್ನ ಮಾರಿ ಅಥವಾ ವಂಚನೆಯನ್ನ ಮಾಡಿ ಏನು ಹಣವನ್ನ ಗಳಿಸ್ಕೊಳ್ಳೋದಕ್ಕೆ ಈತ ಮುಂದಾಗ್ತಾ ಇದ್ದಾನೆ. ದುಡ್ಡನ್ನ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾರಿಗಾದ್ರೂ ಚಿನ್ನವನ್ನ ಕೊಟ್ಟಿದ್ದೆ ಆದ್ರೆ ಅಮಾಯಕರು ಆರಾಮವಾಗಿ ಇವನ ಪಾಠಕ್ಕೆ ಬೀಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಏನು CCTVಯನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೋಗಿದ್ದ ಏನು ಗೋವರ್ಧನ್ ಮುನಿರಾಜು ಎನ್ನುವ ವ್ಯಕ್ತಿ ಗ್ಯಾರಂಟಿ ನ್ಯೂಸ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಬ್ಬ ವ್ಯಕ್ತಿ ಏನಿದ್ದಾನೆ ರಾಜು ಎನ್ನುವವನು, ಈತ ಈ ರೀತಿ ಕರೆಯನ್ನ ಮಾಡಿ ಸಾಕಷ್ಟು ಆಮಿಷವನ್ನ ತೋರಿಸ್ತಾ ಇದ್ದಾನೆ. ಅದೇ ರೀತಿ ನಿನ್ನೆ ಒಂದೇ ಒಂದು ದಿವಸದಲ್ಲಿ ಬರೋಬ್ಬರಿ 30 ಬಾರಿ ಏನು ಗೋವರ್ಧನ್ ಮುನಿರಾಜು ಅವರಿಗೆ ಕರೆ ಮಾಡಿ ಸಾಕಷ್ಟು ರೀತಿಯ ಆಮಿಷವನ್ನ ಈತ ತೋರಿಸ್ತಾ ಇದ್ದ. ಅದು ಅಲ್ಲದೆ ನೀವು ಫೋಟೋದಲ್ಲಿ ಮತ್ತೆ ವಿಡಿಯೋದಲ್ಲಿ ನೋಡ್ಬೋದು, ಯಾವುದೋ ಒಂದು ಫೇಕ್ ಗೋಲ್ಡ್ ತರ ಇರುವ ಒಂದು ಏನು ಐಟಮ್ ಗಳನ್ನ ಇಟ್ಟುಕೊಂಡು ಆತ ವಿಡಿಯೋ ಕಾಲ್ ಮುಖಾಂತರ ತೋರಿಸ್ತಾ ಇದ್ದ. ಹೀಗಾಗಿ ಪೊಲೀಸರು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ, ಸುಮೋಟೋ ಕೇಸನ್ನ ದಾಖಲೆ ಮಾಡಿಕೊಂಡು ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ವಿದ್ಯಾ.
ವಿದ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಗಿರೀಶ್.